ಆಸ್ಪತ್ರೆ ಆರೋಗ್ಯ ರಕ್ಷಾ ಸಮಿತಿಗೆ ಈ ಕೆಳಕಂಡ ಸದಸ್ಯರನ್ನ ನಾಮನಿರ್ದೇಶನ ಮಾಡಿದೆ ಸರ್ಕಾರ. ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಕರೆದು ಗೌರವಪೂರ್ವಕವಾಗಿ ಅವರಿಗೆ ವಂದನೆ ತಿಳಿಸಿ, ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರು ಏನು ವೈದ್ಯಾಧಿಕಾರಿಗಳ ಹತ್ರ ಭೇಟಿ ಮಾಡಿ ಅವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಲಿ, ಅವರಿಗೆ ಹೆಚ್ಚಿನ ಅನುಭವನ ಮುಂದಿನ ದಿನಗಳಲ್ಲಿ ಬರಲಿ, ಸಾರ್ವಜನಿಕ ಕೆಲಸಗಳನ್ನ ಹೆಚ್ಚು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾರೆ. ಯಾರ್ಯಾರಾಗಿದ್ದಾರೆ ಸರ್? ಯಶವಂತ್ ಬಸವರಾಜು ತಬ್ಬೆಘಟ್ಟ, ಡಿ.ಜಿ. ಕೃಷ್ಣಪ್ಪ ಗಂಗಣ್ಣ ದೊಡ್ಡಘಟ್ಟ, ನವೀನ್ ಕುಮಾರ್ ರುಂಡ, ಮಂಜುನಾಥ್ ಚಿಕ್ಕಶೆಟ್ಟಿಗೆರೆ, ತಿಮ್ಮೇಶ್ ತುಯಿಲಹಳ್ಳಿ ಮಲ್ಲೂರು, ಲಲಿತಾ ಲಾಳನಕಟ್ಟೆ, ಮೋಹನ್ ಕುಮಾರ್ ಚೆಂಡೂರು, ಸಂದೇಶ್ ಚಿಕ್ಕಮಲ್ಲಿಗಿರಿ. ಈ ಕೆಳಗಂಡ ಇಷ್ಟು ಜನ 8 ಜನ ಸದಸ್ಯರನ್ನ ಸರ್ಕಾರ ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿದೆ. ಎಲ್ಲ ನಮ್ಮ ಹಿರಿಯಕರೇ ಕಾಂಗ್ರೆಸ್ ಕಾರ್ಯಕರ್ತರೆ ಮೊದಲಿಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಸಾಹೇಬರಿಗೆ, ಸೋನಿಯಾ ಗಾಂಧಿ ಅವರಿಗೆ, ರಾಜೀವ್ ಗಾಂಧಿ ಅವರಿಗೆ ಎಲ್ಲರನ್ನ ಸ್ಮರಿಸ್ತಾ ಈ ಒಂದು ನಮ್ಮ ತುರುವೇಕೆರೆ ಆರೋಗ್ಯ ರಕ್ಷಾ ಸಮಿತಿಗೆ ನಮ್ಮನ್ನು ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನಮ್ಮ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಹಾಗೂ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಮಾಜಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ಬೆಮಲ್ ಕಾಂತರಾಜ್ ಅವರು ಮುಖ್ಯ ಕಾರಣರಾಗಿರ್ತಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ವಂದನೆಗಳನ್ನು ತಿಳಿಸುತ್ತಾ, ಹಾಗೆ ಮೊದಲು ಇದನ್ನು ಪ್ರಾರಂಭ ಮಾಡಬೇಕಾದ್ರೆ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಇದನ್ನು ರಕ್ಷಾ ಕಮಿಟಿಗೆ ಕಳಿಸಿದಾಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಸನ್ನ ಕುಮಾರ್ ಅವರು ಹೋರಾಟ ಮಾಡಿದ್ರು. ಅದೇನೋ ಹಿನ್ನಡೆ ಉಂಟಾದಾಗ ಈಗ ತದನಂತರ ಅಧಿಕಾರಕ್ಕೆ ಬಂದಂಥ ನಮ್ಮ ದೇವರಾಜ್ ಸರ್ ಅವರು ಹಾಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೊಳ ನಾಗರಾಜ್ ಅವರು ಮುನ್ನಡೆಯನ್ನು ತಗೊಂಡು ನಮ್ಮನ್ನು ಇವತ್ತು ಕಮಿಟಿ ಸದಸ್ಯರಾಗಿ ಆಯ್ಕೆ ಮಾಡೋದಕ್ಕೆ ತುಂಬ ಶ್ರಮವನ್ನು ವಹಿಸಿದ್ದಾರೆ. ಹಾಗೆ ನಮ್ಮ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಾದಂತಹ ಲಕ್ಷ್ಮೀಕಾಂತ್ ಸರ್ ಸಹ ನಮಗೆ ತುಂಬ ಸಹಕಾರವನ್ನು ನೀಡಿ ಇವತ್ತು ನಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಿದ್ದಾರೆ. ಅವರೆಲ್ಲ ಒಂದು ಏನು ಆಸೆ, ಅವರ ಒಂದು ಜನಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಆಯ್ಕೆ ಮಾಡಿದ್ದಾರೆ. ಅದನ್ನು ಯಶಸ್ವಿಯಾಗಿ ಪೂರೈಸ್ತೀವಿ ಅಂತೇಳಿ ಈ ಮೂಲಕ ತಿಳಿಸುತ್ತಾ ಅವರಿಗೆ ಹಾಗೂ ನಮ್ಮ ಮುಖ್ಯವಾಗಿ ಬೆಮಲ್ ಕಾಂತರಾಜ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಸರ್ಕಾರ ನಮಗೆ ತಾಲೂಕಿನ ಒಂದು ಆಸ್ಪತ್ರೆಯ ರಕ್ಷಾ ಸಮಿತಿಯನ್ನು ಮಾಡಿದ್ದಾರೆ. ಇದು ತುಂಬ ಸಂತೋಷದ ವಿಚಾರ. ಏನಿವತ್ತು ಮಾನ್ಯ ಇದಕ್ಕೆ ಕಾರಣಕರ್ತಂಥ ಸರ್ ಬೆಮಲ್ ಕಾಂತರಾಜ್ ಅವರು ಹಾಗೂ ಸರ್ಕಾರದ ಎಲ್ಲ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜನಪ್ರತಿನಿಧಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಾದಂಥ ದೇವರಾಜಣ್ಣವರು ಮತ್ತು ನಾಗರಾಜಣ್ಣವರು, ಗ್ಯಾರಂಟಿ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀಕಾಂತ್ ಅವರು, ಮಾಜಿ ಅಧ್ಯಕ್ಷರಾದಂಥ ವಸಂತ್ ಸಾಹೇಬ್ ಅವರು ಎಲ್ಲರೂ ಸಹ, ಆಮೇಲೆ ಇವತ್ತಿನ ನಮ್ಮ ಎಲ್ಲ ಮುಖಂಡರು, ಕಾರ್ಯಕರ್ತರುಗಳು, ಕಾಂಗ್ರೆಸ್ಸಿನ ಎಲ್ಲ ಮುಖಂಡರು ನಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಅಚ್ಚುಕಟ್ಟಾಗಿ ಸರ್ಕಾರದ ನಿಯಮಾವಳಿ ಪ್ರಕಾರ ನಿರ್ವಹಿಸ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಹಾಗೂ ನಮ್ಮ ತಾಲೂಕಿನ ಬ್ಲಾಕ್ ಅಧ್ಯಕ್ಷರುಗಳು ಹಾಗೂ ಗ್ಯಾರಂಟಿ ಅಧ್ಯಕ್ಷರು ಹಾಗೂ ನಮ್ಮ ಪಾರ್ಟಿಯ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲರೂ ಸಹ ಸೇರಿ ನಮಗೆ ಈ ಒಂದು ಅವಕಾಶವನ್ನು ಆರೋಗ್ಯ ರಕ್ಷಾ ಸಮಿತಿಗೆ ನಮ್ಮನ್ನು ಸದಸ್ಯನಾಗಿ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಸಹ ಒಂದೇ ಮನಸ್ಸಿಂದ ಮಾಡಿಕೊಟ್ಟಿರ್ತಕ್ಕಂಥ ಈ ನಮಗೆ ನಿರ್ವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗಿರ್ಬೋದು, ಅಧ್ಯಕ್ಷರುಗಳಿರ್ಬೋದು, ಪ್ರತಿಯೊಬ್ಬರು ಮುಖ್ಯಮಂತ್ರಿಗಳಿಗಿರ್ಬೋದು ಎಲ್ಲರಿಗೂ ಸಹ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇದರೊಂದಿಗೆ ನಾವು ಸರ್ಕಾರದ ಇತಿಮಿತಿ ಒಳಗಡೆ ಏನು ನಾವು ಸೇವೆಯನ್ನು ಮಾಡಲಿಕ್ಕೆ ಆಗುತ್ತೆ ಅದನ್ನು ಸಂಪೂರ್ಣವಾಗಿ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ತಿಳಿಸಲಿಕ್ಕೆ